ಪ್ರತಿ ವರ್ಷದಂತೆ ಈ ವರ್ಷವೂ ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘ ರಿ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಮುಮ್ಮಿಗಟ್ಟಿ ಜೈನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮತ್ತು ವಿವಿಧ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಧಾರವಾಡಿಗರಿಗೆ ಹೆಮ್ಮೆಯ ಧಾರವಾಡಿಗ 2025 ಪ್ರಶಸ್ತಿ ಹಾಗೂ ಸಂಘದ ಹಿರಿಯ ಛಾಯಾಗ್ರಾಹಕರಿಗೆ ಧಾರವಾಡ ಛಾಯಾರತ್ನ 2025 ಪ್ರಶಸ್ತಿ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಛಾಯಾಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದರ ಜೊತೆಗೆ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ವತಿಯಿಂದ ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತ ಹೆಲ್ತ್ ಚೆಕಪ್ ಮತ್ತು ಪ್ರಸಿದ್ಧ ನೇತ್ರ ಚಿಕಿತ್ಸಾಲಯ ವಾಸನೈಕೇರ್ ಅವರಿಂದ ಉಚಿತ ನೇತ್ರ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು. ಹೆಸರಾಂತ ಹಾಸ್ಯ ಕಲಾವಿದರು, ಜನಪದ ಕಲಾವಿದರು, ಜೂನಿಯರ್ ಆರ್ಟಿಸ್ಟ್, ಯೂಟ್ಯೂಬರ್ಸ್, ಸಂಗೀತಗಾರರು ಜೊತೆಗೆ ನಿರೂಪಕರಾದ ರೋಹಿತ್ ಹಬೀಬ ಇವರಿಂದ ಮನೋರಂಜನೆ ಕಾರ್ಯಕ್ರಮಗಳು ನಡೆದವು. ಇವತ್ತಿನ ಈ ಕಾರ್ಯಕ್ರಮಕ್ಕಾಗಿ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಕೆಲಸಗಳು ಬಹಳ ಮುಖ್ಯವಾದದ್ದು. ಏನಂದರೆ ಹೆಮ್ಮೆಯ ಧಾರವಾಡಿಗ 2025 ಅದರಂತೆ ಧಾರವಾಡ ಛಾಯಾರತ್ನ ಪ್ರತಿಭಾ ಪುರಸ್ಕಾರ ಧಾರವಾಡದ ವಿಡಿಯೋಗ್ರಾಫರ್ಸ್ ಮತ್ತು ಫೋಟೋಗ್ರಾಫರ್ಸ್ ವತಿಯಿಂದ ಹಮ್ಮಿಕೊಂಡು ಇವತ್ತು ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಹೆಸರುಗಳನ್ನು ಮಾಡಿದ್ದಾರೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಕೆಲಸ ಈ ಧಾರವಾಡ ಮತ್ತು ವಿಡಿಯೋಗ್ರಾಫರ್ಸಿಂದ ಇವರು ಹಮ್ಮಿಕೊಂಡಿದ್ದಾರೆ. ಇದು ಸುಮ್ಮನೆ ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ ಆಯ್ಕೆ ಮಾಡೋದಂದ್ರೆ ಸಣ್ಣ ಪುಟ್ಟ ಕೆಲಸ ಅಲ್ಲ. ಒಬ್ಬರಿಗೆ ಆಯ್ಕೆ ಮಾಡಿದರೆ ಇನ್ನೊಬ್ಬರಿಗೆ ಆಯ್ಕೆ ಸೇರ್ತಿರೋದಿಲ್ಲ. ಇದು ಯಾಕಂದ್ರೆ ನನ್ನ ನಾಟಕದಾಗ ಹೇಳ್ತಿಲ್ಲ, ಒಂದು 7-4 ಇವತ್ತು ಹೋದರೆ
ನಾ ಕೇಳಿ ಹುಡುಗರು ಜ್ಯೋತಿ ಸೇರ್ತಿರ್ತಾವ ಹಂಗೆ ಅಂತಾದಾಗ ಕೂಡ ಇದರ ಮೇಲೆ ಉಸ್ತುವಾರಿಯನ್ನು ವಹಿಸಿದಂಥ ದತ್ ಪ್ರಸಾದ್ ಅವರು ಹಂಸಕ್ಷೀರ ನ್ಯಾಯದಂತೆ ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸತ್ಕರಿಸಿ ಸನ್ಮಾನಿಸುವಂತಹ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಇಂಥವೆಲ್ಲ ಕೆಲಸ ಮಾಡೋದಕ್ಕೆ ಸುಮ್ಮನೆ ಅಲ್ಲ, ಭಾಳ ಮಹತ್ವದ ಕೆಲಸವನ್ನು ಈ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಇಂಥ ಸಂಸ್ಥೆ ಇನ್ನೂ ಮೇಲ್ಪಟ್ಟಕ್ಕೆ ಹೋಗಬೇಕು, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ. ಸರ್ಕಾರ ಮಾಡುವಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತದಂದ್ರೆ ಇದು ಸುಮ್ಮನೆ ಮಾತಲ್ಲ. ಕಲಾವಿದರ, ಸಾಹಿತಿಕರ, ಸಂಗೀತಕರ ವಿದ್ಯಾಕಾಶಿ ಅಂತ ಹೆಸರಾದಂಥ ಧಾರವಾಡದಲ್ಲಿ ಇಟ್ಕೊಂಡು ಈ ಒಂದು 186ನೇ ಫೋಟೋಗ್ರಾಫರ್ ಛಾಯಾಗ್ರಹಣದ ದಿನದಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಾರ. ನಾನು ಕೂಡ ಈ ಕಾರ್ಯಕ್ರಮ ಬಂದಿದ್ದೇನೆ, ನನಗೆ ಭಾಳ ಸಂತೋಷ ಆಗ್ತದೆ. ಈ ಸಂಘಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುವಂಥ ಸೇವಾ ಸೌಭಾಗ್ಯ ದೊರಕಲಿ ಅಂತ ಆಶಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಸದಸ್ಯರು, ಫೋಟೋಗ್ರಾಫರ್ಸ್ಗಳು, ವಿಡಿಯೋಗ್ರಾಫರ್ಸ್ಗಳು ನನ್ನ ಧನ್ಯವಾದಗಳು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಕೊನೆಯದು ನಾನು ಈ ಮಾತಾಡೋದ್ರ ಜೊತೆ ಇದು ಲಾಸ್ಟ್ ನಾನು ಈ ಸಂಘದೊಳಗೆ ಅಧ್ಯಕ್ಷೆಯಾಗಿ ನೆಕ್ಸ್ಟ್ ನಾನು ಮುಂದಿನ ಇರೋಕೆ ನಾನು ಸಾಮಾನ್ಯ ಸದಸ್ಯರಾಗಿ ಅಲ್ಲಿ ಕುಂತೆ ನಾನು ಪ್ರೋತ್ಸಾಹ ಮಾಡ್ತೀನಿ. ಮುಂದೆ ಬಂದಂಥವ್ರಿಗೂ ಏನೈತಲ್ಲ ಸಹಕಾರ ಕೊಡ್ರಿ, ನನಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ನನ್ನ ತಂದೆಗೆ ಹೇಗೆ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಮುಂದೆ ಬರುವಂಥ ಎಲ್ಲ ಆಮೇಲೆ ಸದಸ್ಯರಿಗೂ ಹೇಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಸಂಘನ ಬೆಳೆಸುವಂಥದ್ದಾಗಲಿ. ಸಂಘನ ನಾವು ಒಂದು ಹೆಮ್ಮೆ ಪಡೋದೇನಪ್ಪ ಅಂದ್ರೆ ಕರ್ನಾಟಕದೊಳಗೆ ರಿಜಿಸ್ಟರ್ಡ್ ಆಗಂಥ ಮೊದಲ ನಮ್ಮ ಫೋಟೋಗ್ರಾಫರ್ ಸಂಘ ನಮ್ಮದು. ಇದು ನಾವು ಎಲ್ಲರೂ ಹೆಮ್ಮೆ ಪಡಬೇಕು. KPA ಅಥವಾ ರಿಜಿಸ್ಟರ್ ಆಗಿರೋದು ನಮ್ಮ ಆಗಿ ಒಂದು 5 ವರ್ಷ ನಂತರ ರಾಜ್ಯ ಸಂಘ ಅಂತ ಬಟ್ KPA ರಾಜ್ಯ ಸಂಘ ಅಲ್ಲ, ಅದು ರಿಜಿಸ್ಟರ್ಡ್ ಇತ್ತು ಮೊದಲು. ನಮ್ಮದು 18ನೇ ವರ್ಷ ನಾವು ರಿಜಿಸ್ಟರ್ ಆದ್ಮೇಲೆ ಉಳಿದಂಥ ತಾಲೂಕುಗಳು, ಜಿಲ್ಲಾಗಳು ರಿಜಿಸ್ಟರ್ ಮಾಡ್ಕೊಂಡು ಅವರು ಒಕ್ಕಟ್ಟನ್ನು ಮಾಡಿಕೊಂಡು ನಾವು ಇಷ್ಟು 18 ವರ್ಷ ನಾವು ಹೆಮ್ಮೆ ಅನಿಸ್ತದೆ ನಮಗೆ. ನಮ್ಮ ಸಂಘಗಳನ್ನ ಒಬ್ಬರೊಬ್ಬರು ನಮ್ಮ ದುಡ್ಡುಗಳನ್ನ ಶೇರ್ ಮಾಡ್ಕೊಂಡು ಇಷ್ಟೆಲ್ಲ ಆಧುನಿಕ ಕಾರ್ಯಕ್ರಮ ಮಾಡಿ ಒಬ್ಬರು ಪ್ರೋತ್ಸಾಹ ಮಾಡ್ಕೊಂಡು ಬೆಳೆಸ್ಕೊಂಡು ಬರತ್ತೇವೆ. ಏನು ಭಾಳ ಖುಷಿ ನನಗೆ ಮಾತು ಏನಾಗಬೇಕು ನನಗೆ ತಿಳಿಯುವಂಥದ್ದು ಅಷ್ಟು ಖುಷಿಯಾಗಿದೆ. ಕಾರ್ಯಕ್ರಮ ಬಂದಿಟ್ಟು ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ. ಏನೋ ಒಂದು ಸಣ್ಣ ಪುಟ್ಟ ಆಗಿರ್ತಾವೆ ಅದನ್ನೆಲ್ಲರೂ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಒಂದು ಬಿಡುದನ್ನು ಕೊಟ್ಟಿದ್ದಾರೆ. ಭಾಳ ಖುಷಿ ಆಗಕತ್ತೈತ್ರಿ. ಅಂದ್ರೆ ನಾವು ಯಾವುದೋ ಒಂದು ಮೂಲ್ಯಾಗಿದ್ವಿ, ನಮ್ಗೆ ಜನ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಗೆ ಹಿಂಗೆ ಅವಾರ್ಡ್ ತಗೊಳ್ಳೋಂಗೆ ಮಾಡಿದ್ರೆ ಎಲ್ಲ ಜನರ ಸಪೋರ್ಟಿಂದ ಇದಾಗಿದ್ದ ನಮ್ಗೆ ಭಾಳ ಖುಷಿ ಆಕೈತಿ. ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು 186ನೇ ಛಾಯಾಗ್ರಹಣ ಇತ್ತ, ನಮಗೂ ಭಾಳ ಖುಷಿ ಆತ. ಫಂಕ್ಷನಿಗೆ ಬಂದ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳಿಗೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕರೆ ಫ್ಯಾಮಿಲಿ ಅಂತೇಳಿ ನಾವು ಎಪಿಸೋಡ್ ಮಾಡಾಕತ್ತೀವ್ರಿ, ಅದನ್ನ ಪಾರ್ಟ್ 7 ಈಗ ಅಪ್ಲೋಡ್ ಮಾಡ್ತೀವಿ ಇನ್ನೊಂದು 3 ದಿನ ಬಿಟ್ಟು. ಎಲ್ಲರೂ ನೋಡ್ರಿ, ಸಪೋರ್ಟ್ ಮಾಡ್ರಿ, ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಅಂತೇಳಿ ಕೇಳ್ಕೊತೀನಿ ನಾನು. ಧಾರವಾಡ ಫೋಟೋಗ್ರಾಫರ್ಸ್ ಸಂಘ ನಮ್ಮ ಒಂದು ಸಣ್ಣ ಕಲೆಯನ್ನು ಗುರುತಿಸಿ ಹೆಮ್ಮೆಯ ಧಾರವಾಡಿಗ ಅನ್ನುವಂಥದ್ದೊಂದು ಪ್ರಶಸ್ತಿಯನ್ನು ಕೊಟ್ಟಾರ. ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಕ್ ಬಯಸ್ತೇನೆ. ಹಾಗೂ ಈ ಪ್ರಶಸ್ತಿ ತಗೊಳಕ್ಕೆ ಎಲ್ಲರೂ ಕೂಡಿ ನಮ್ಮನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನಾನು ಒಳ್ಳೆ ದೇಶಭಕ್ತಿ ಗೀತೆಗಳನ್ನ, ತತ್ವ ಪದಗಳನ್ನ ನಾವೊಂದು ಜರ್ನಿಯಿಂದ ಮುಂದೆ ಸಾಗೈತಿ. ಅದು ಜನರಿಗೆ ಯಾವ ಹಾಡ ಇಷ್ಟ ಆಗ್ತೈತಿ ಬಿಡ್ತೈತಿ ಯಾರು ಗೊತ್ತಿಲ್ಲ. ನಾವು ಮಾಡುವಂತ ಒಂದು ಎಲ್ಲ ಒಳ್ಳೆ ಒಂದು ಜನರಿಗೆ ಒಂದು ಸಮಾಜ ಸುಧಾರಣೆ ಮಾಡುವಂತದ್ದಾಗಲಿ, ಒಂದು ಗಂಡ ಹೆಂಡತಿ ಹೆಂಗಿರ್ಬೇಕು, ಅತಿ ಸೊಸೆ ಹೆಂಗಿರ್ಬೇಕು, ತಾಯಿ ಮಕ್ಕಳು ಹೆಂಗ್ ಬ್ಯಾಕ್ ಮಾಡ್ಬೇಕು ಅನ್ನುವಂಥದ್ದೊಂದು ಒಳ್ಳೆ ದೇಶಭಕ್ತಿ ಗೀತೆಗಳನ್ನ, ತತ್ವ ಪದಗಳನ್ನ, ನೀತಿ ಪದಗಳನ್ನ ನಾವು ಮಾಡಿ ಕಾಯಂ ನಾವು ಅದಕ್ಕೆ ಕೆಲಸ ಮಾಡ್ತೀವಿ. ಅದು ಜನಕ್ಕೆ ಯಾವ್ದು ಇಷ್ಟ ಆಗತ್ತೆ ಯಾವ್ದು ಗೊತ್ತಾಗೋಲ್ಲ. ನಮ್ಗೆ ಬಹಳ ಖುಷಿ ಆಗೈತಿ. ಯಾಕಂತಂದ್ರೆ ನಮ್ಮನ್ನ ಗುರುತಿಸಿ ಈ ಫೋಟೋಗ್ರಾಫರ್ ಸಂಘದವರು ಎಲ್ಲಾರು ನಮ್ಮನ್ನ ಕರ್ಕೊಂಡ್ ಬಂದು ಬಹಳ ಒಂದು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ನಮಗೆ ಈ ಪ್ರಶಸ್ತಿ ಕೊಟ್ಟಾರ. ಅವ್ರಿಗೆಲ್ಲರಿಗೂ ನನ್ನ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸಕ್ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದರೆ ಒಂಥರ
ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಮ್ಮ ಫೋಟೋಗ್ರಾಫರ್ಗಳೆಲ್ಲ ಹಮ್ಮಿಕೊಳ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇದು ಕರ್ನಾಟಕದಲ್ಲಿ ಎಲ್ಲರಿಗೂ ಮನಮೆಚ್ಚುವಂತ ಕಾರ್ಯಕ್ರಮ ಎಂದು ನನ್ನ ಮನಸ್ಸು ಹೇಳ್ತಿದೆ. ಮುಂದಿನ ಹಾಡು ನಂದು ಬರುವುದು, ಹೊಸದಾಗಿ ಬರುವುದು, ಈಗಾಗಲೇ ಯಾವುದು ಗಂಡ ಬೆಳಗಾವಿ ಜಿಲ್ಲಾ ಕೇಳಿದಿರ, ಶಟಗುಂಡಿಯನ್ನ ಕೇಳಿದಿರ, ಮುಟ್ಟಿಲ ಗಂಡನ ಮಂಚ, ಸಂತಿಗೆ ಬಂದಾಗ, ಆಮೇಲೆ ಭಾರವಾರ ಬಸವಣ್ಣ, ಭಾರತಿ ಗಮಗಮನಾರ್ತಿ, ಅನೇಕ ಹಾಡುಗಳನ್ನು, ಅಂದ್ರೆ ಅಷ್ಟಲ್ಲ ಇಷ್ಟಲ್ಲ ಹೇಳಕ್ ಲೆಕ್ಕಿಲ್ಲಂಗೆ ಒಂಥರ ಎಲ್ಲ 14 ಕಂಪನಿ, ಬಾಂಬೈ ಗುಲ್ಶನ್ ಕುಮಾರ್ ಕಂಪನಿಯಲ್ಲಿ ಕೂಡ ಹಾಡಿ ನಾನು ಸುಮಾರು ಹಾಡುಗಳನ್ನ ಹಾಡಿದ್ದೀನಿ. ಆ ಹಾಡಲ್ಲಿ ಸಖತ್ ಹಾಡುಗಳು ಫೇಮಸ್ ಆಗಿದಾವ. ನೀವು ಕೇಳಿದ್ರಿ ಯಾವುದು? ಶಟಗಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ ಬರ್ವಲ್ಲಿ, ಈ ಹಾಡು ಫೇಮಸ್ ಆಗಿದೆ. ಆಮೇಲೆ ಗಂಡ ಬೆಳಗಾವಿ ಜಿಲ್ಲಾದಾಗ ಬೈಲು ಹೊಂಗಲ ತಾಲೂಕು ಪೈಕಿ ಈ ಹಾಡಾಗಿದೆ. ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ ಪೂಜೆಯನ್ನ, ಈ ಹಾಡು ಆಗಿದೆ. ಇದರಂತೆ ಇಂತಿಂಥ ಹಾಡುಗಳನ್ನು ಉತ್ತರ ಕರ್ನಾಟಕದಲ್ಲಿ ನಾವು ಹಾಡಿದ್ದಕ್ಕಾಗಿ ನಮ್ಮನ್ನು ಗುರುತಿಸಿ ನಮ್ಮ ಜಿ ಕನ್ನಡದವರು ಇದು ಸೀಸನ್ 21ರಲ್ಲಿ ನಮ್ಮನ್ನು ಕರೆಸಿ ಅನುಶ್ರೀ ಅವರು ತುಂಬಾ ಹೊಗಳಿ ನಮ್ಮ ಕಾರ್ಯಕ್ರಮವನ್ನು ಆ ಜಿ ಕನ್ನಡದ ವೇದಿಕೆ ಮೇಲೆ ಯಶಸ್ವಿಗೊಳಿಸಿ ನಮಗೆಲ್ಲರಿಗೂ, ನಮ್ಮ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಎಲ್ಲ ಕಲಾವಿದರಿಗೂ ಒಂದು ಹುಮ್ಮಸ್ಸು ಬರಬೇಕು ಮತ್ತು ಹುರುಪಿನಿಂದ ಇನ್ನಷ್ಟು ಹಾಡು ಬರಿಬೇಕು, ಇನ್ನಷ್ಟು ಹಾಡಬೇಕು, ಕುಣಿಬೇಕು ಅಂತೇಳಿ ಸಖತ್ತಾಗಿ ನಮಗೊಂದು ಸಹಕಾರ ಸಹಾಯ ಮಾಡಿ ನಮಗೊಂದು ಹುರುಪು ಕೊಟ್ಟಿದ್ದಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ, ಅಲ್ಲದೆ ನನ್ನ ಉತ್ತರ ಕರ್ನಾಟಕದಲ್ಲಿ ನನ್ನ ಎಲ್ಲ ಗಾಯಕರು, ಇದು ಮೊಟ್ಟ ಮೊದಲಿಗೆ ಜಾನಪದ ತಂದವರು ಯಾರು ಅಂದ್ರೆ ನಮ್ಮ ಹುಕ್ಕೇರಿ ಬಾಳಪ್ಪಜ್ಜನಿಂದ ಇಂದಿನವರೆಗೂ ನಾವು ಕೂಡ ಹಾಡ್ತಾ ಇದ್ದೇವೆ. ನಾವು ಏನೋ ಎಲೆಮರೆಕಾಯಿಗಳು ಸಣ್ಣ ಸಣ್ಣಗೆ, ಆದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಗಾಯಕರು ಒಂದು ಏನು ಕಾಪಾಡ್ತಾರಂತಂದ್ರ ಪ್ರಯತ್ನ ಮಾಡಬೇಕು. ನನ್ನ ಇದುವರೆಗೂ ನಾವು ಭೂಮಿ ಮೇಲೆ ನಮಗೆ ಏನಾದ್ರೂ ಒಂದು ಮೂಡಿಸ್ಬೇಕು, ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಆ ಎಲ್ಲ ಕಲಾವಿದರು ತಮ್ಮ ಮನೆ ಕೆಲಸವನ್ನು ಬದಿಗಿಟ್ಟು, ತಮ್ಮ ಹೆಂಡರ ಮಕ್ಕಳನ್ನ ಬದಿಗಿಟ್ಟು, ತಂದೆ ತಾಯಿಗಳನ್ನ ಬದಿಗಿಟ್ಟು ಈ ಕೆಲಸ ಮಾಡೋದ್ರಿಂದ ಮತ್ತೆ ಕರ್ನಾಟಕದಲ್ಲಿ ಈ ಕನ್ನಡ ನಾಡಿನಲ್ಲಿ ಹೆಸರು ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಾರಲ್ಲ, ಆ ಎಲ್ಲ ಕಲಾವಿದರಿಗೂ ನನ್ನ ಕೋಟಿ ಕೋಟಿ ನಮನಗಳು. ಹಾಗೆ ಈ ಫೋಟೋಗ್ರಾಫರ್ ಎಲ್ಲ ಸೇರ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾರಲ್ಲ ಧಾರವಾಡ ತಾಲೂಕು ಮುಮ್ಮಿಗಟ್ಟಿ ಗ್ರಾಮದಲ್ಲಿ, ಇಲ್ಲಿ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಶರಣಾರ್ಥಿ ಹೇಳ್ತೀನಿ. ಇಂದು ಈ ನಮ್ಮ ಮುಮ್ಮಿಗಟ್ಟಿ ಗ್ರಾಮದಲ್ಲಿ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಈಗ ತಾನೇ ಮುಗಿತು. ಅತಿ ವಿಜೃಂಭಣೆಯಿಂದ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಂತ ನಮ್ಮೆಲ್ಲ ಸದಸ್ಯರಿಗೂ ತುಂಬ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತೇನಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಜೀವಿನಿ ಆಯುರ್ವೇದ ಆ್ಯಂಡ್ ಮೆಡಿಕಲ್ ಕಾಲೇಜ್ ಹುಬ್ಳಿ ಇವರು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ರು. ಅದು ಇವತ್ತು ಜರುಗಿತು. ಎಲ್ಲ ನಮ್ಮ ಸದಸ್ಯರು, ಅವರು ಪರಿವಾರದವರು ಎಲ್ಲ ಅದರಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಆಯಿತು. ಅದಾದ ನಂತರ ವಾಸನ್ ಐ ಕೇರ್ ಕಣ್ಣಿನ ಆಸ್ಪತ್ರೆಯವರು, ಅವರು ಕಣ್ಣಿನ ತಪಾಸಣೆಯನ್ನು ಫ್ರೀ ಕ್ಯಾಂಪ್ ಆಗಿ ಮಾಡಿ ಅವರು ನಡೆಸ್ಕೊಟ್ರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದಿನ ದಿನದಲ್ಲಿ ನಮ್ಮ ಸಂಘದಿಂದ ನಾವು ಇದು 3ನೇ ಬಾರಿ ನಮ್ಮ ಆಡಳಿತ ವಹಿಸ್ಕೊಂಡ ಮೇಲೆ ಹೆಮ್ಮೆ ಧಾರವಾಡಿಗ ಅಂತೇಳಿ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಸಾಧನೆ ಮಾಡಿ ಯಾರು ಗುರುತಿಸಿರ್ತಾರೋ ಅವ್ರನ್ನ ಗುರುತಿಸಿ ಹೆಮ್ಮೆ ಧಾರವಾಡಿಗ ಅಂತೇಳಿ 4 ಜನಕ್ಕೆ ನಾವು ಅವಾರ್ಡ್ ಮಾಡಿದ್ವಿ. ಅದೇ ರೀತಿ ನಮ್ಮ ಸದಸ್ಯರಾದಂಥ ಅದರಲ್ಲಿ ಹಿರಿಯರ ಸದಸ್ಯರು ಅವ್ರನ್ನ ಆಯ್ಕೆ ಮಾಡಿ ಧಾರವಾಡ ಛಾಯಾರತ್ನ ಅಂತೇಳಿ ಅವ್ರಿಗೂ ಅವಾರ್ಡ್ ಮಾಡಿದ್ವಿ. ನಮ್ಮ ಸದಸ್ಯರಲ್ಲಿ ಅವರ ಮಕ್ಕಳು SLC PUC ಯಲ್ಲಿ ಏನು ಹೆಚ್ಚಿನ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿರ್ತಾರೋ ಅವ್ರನ್ನೂ ಪ್ರತಿಭಾ ಪುರಸ್ಕಾರ ಅಂತೇಳಿ ಅವ್ರನ್ನೂ ಕರೆದು ಅವ್ರನ್ನೂ ಸನ್ಮಾನ ಮಾಡಿ ಒಂದು ನಿಟ್ಟಿನಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಆಯಿತು, ಸನ್ಮಾನನೂ ಆಯಿತು, ಹೆಲ್ತ್ ಚೆಕಪ್ ಆಯಿತು, ಊಟನೂ ಆಯಿತು, ಮನೋರಂಜನೆ ಆಯಿತು. ಟೋಟಲ್ ಪ್ಯಾಕೇಜ್ ಹೇಳ್ಬೇಕಂದ್ರೆ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಮತ್ತೊಂದ್ಸಲ ನಾ ಎಲ್ಲರೂ ನಮ್ಮ ಆಡಳಿತ ಸದಸ್ಯರ ಪರವಾಗಿ ಸರ್ವ ಸದಸ್ಯರಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
ಹ್ಯಾಪಿ